ನೋಡಿ, ಇದು ಗಳಗನಾಥ ಅನ್ನೋ ಊರಲ್ಲಿರೋ ಗಳಗೇಶ್ವರ ಟೆಂಪಲ್ಲು ನೋಡಿ. ಆ ಲಾಸ್ಟಿಗೆ ತುಂಗಭದ್ರಾ ಮತ್ತು ವರದಾ ನದಿ ಸಂಗಮ ಆಗೋ ಪ್ಲೇಸ್ ಇದು. ಇಲ್ಲಿ ಗುಡಿ ಕಟ್ಟಿದ್ದಾರೆ. 10ನೇ ಶತಮಾನದ ಗುಡಿನಂತೆ ಇದು. ಕಲ್ಯಾಣ ಚಾಲುಕ್ಯರ ಕಾಲದ ಗುಡಿ, ಬಹಳ ಹಳೆಯ ಗುಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹಾವೇರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಎಲ್ಲರಿಗೂ ಹತ್ತಿರ ಆಗುತ್ತೆ. ಬನ್ನಿ, ಬಂದು ಎಲ್ಲರೂ ನೋಡಿ. ದೊಡ್ಡ ದೊಡ್ಡ ಮರಗಳು, ಪಾರ್ಕು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ. ಬೇವಿನ ಮರ, ಅರಳಿನ ಮರ, ಎಷ್ಟು ದೊಡ್ಡ ದೊಡ್ಡ ಮರ ಇದ್ದಾವೆ ಗೊತ್ತಾ. ಅಂದರೆ ಇದು ನೀರಿಲ್ಲ, ಅದು ಪೂಜೆ ಮಾಡ್ತಾ ಇರೋ 500 ವರ್ಷ ಮೇಲಾಗಿತ್ತು ರೀ. ರೀಸೆಂಟಾಗಿ ತಿಳ್ಕೊಂಡ್ರು ಅವರು. ಪ್ರತಿ ದಿವಸ ತಪ್ಪದೆ ಪೂಜೆ ಮಾಡ್ತಾ ಇದ್ರು ನೋಡ್ರಿ. ನೀರಿನಲ್ಲಿ ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಮರ ಇದ್ದಾವೆ. ಹುಣಸೆ ಮರ ಇದು ಎಷ್ಟು ದೊಡ್ಡದಿದೆ ಅಂತ, ಭಾಳ ದೊಡ್ಡದಿದೆ. ಅದು ತುಂಗಭದ್ರಾ ನದಿಗೆ ತುಂಬ ಇದ್ದಾವೆ. ಅಷ್ಟಿದೆ. ಇದು ಸ್ವಲ್ಪ ಹೈಟಿಗಿದೆ. ನೋಡಿ, ಹೂ ಬಿಟ್ಟಿದೆ. ಹುಣಸೆ ಮರ ಹೂ ಬಿಟ್ಟಿದೆ ನೋಡಿ.